ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಿನ್ನೆ ಒಂದು ನ್ಯೂಸ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಾಗ ಅಮೇರಿಕದ ಅಧ್ಯಕ್ಷರು ಹೇಳಿದ್ರು ಕಂಡೀಷನಲ್ ಟಾಕ್ಸಿಗೆ ನಾವು ತಯಾರಾಗಿದ್ದೀವಿ ಅಂತ. ಇನ್ನೊಂದು ಕಡೆ ಇರಾನಿನ ವಿದೇಶಾಂಗ ಸಚಿವರು ಹೇಳ್ತಾ ಇದ್ದಾರೆ ಯಾವುದೇ ಮಾತುಕತೆಗೆ ನಾವು ತಯಾರಿಲ್ಲ ಅಂತ. ಅಂದರೆ ಯುದ್ಧದಲ್ಲಿ ಕೈ ಯಾರ್ದು ಮೇಲಾಗಿದೆ ಯಾರ್ದು ಕೆಳಗಾಗಿದೆ ನೋಡಿದರೆ ಉಲ್ಟಾ ಪಲ್ಟಾ ಚಿತ್ರಣ ಬರ್ತಾ ಇದೆಯಾ? ಅಮೇರಿಕ ಅಂದುಕೊಂಡದ್ದಕ್ಕಿಂತ ಹೆಚ್ಚು ಫರ್ಮ್ ಆದ ಸ್ಟರ್ನ್ ಆದಂಥ ಪ್ರತಿದಾಳಿಗಳು ಇರಾನ್ನಿಂದ ನಡೀತಾ ಇರೋದು. ಅದಿತ್ತು ನೋಡಿ, ಇವತ್ತಿನ ಸ್ಥಿತಿಯಲ್ಲೂ ಕೂಡ ಈಗ ಡೊನಾಲ್ಡ್ ಟ್ರಂಪ್ ಮೊನ್ನೆ ಹೇಳಿದ್ರು ವಾರ್ ವಿಲ್ ಎಂಡ್ ಸೂನ್. US ಕಾಂಗ್ರೆಸ್ನಲ್ಲಿ ವಿಷಯ ಚರ್ಚೆಗೆ ಬಂದಾಗ ಇಲ್ಲ, ಇಟ್ಸ್ ಜಸ್ಟ್ ಅನ್ ಎಕ್ಸ್ಕರ್ಷನ್, ಇದು ವಾರ್ ಅಲ್ಲ ಅಂತಕ್ಕಂಥದ್ದನ್ನು ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಇದು ಭಾಳ ಬೇಗ ಮುಗಿಯುತ್ತೆ ಅಂತ. ಇನ್ನೊಂದು ಕಡೆ ಇರಾನ್ ಹೇಳ್ತಾ ಇದೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈಗ ಮಾತುಕತೆಗೆ ತಯಾರಿಲ್ಲ ಅಂತಕ್ಕಂಥದ್ದನ್ನು ಇರಾನ್ ಹೇಳ್ತಾ ಇದೆ. ಹೌದು, ಟರ್ಮ್ಸ್ ಏನು ಅಂತಕ್ಕಂಥ ಪ್ರಶ್ನೆ ಬಂದಾಗ ಈಗ ಅಮೇರಿಕಕ್ಕೂ ಕೂಡ ನೋಡಿ, ಇದರಲ್ಲಿ ಎರಡು ಪ್ರಶ್ನೆಗಳಿವೆ. ಒಂದು, ಅಮೇರಿಕ ವಾರ್ನಲ್ಲಿ ಅಥವಾ ಈ ಯುದ್ಧದಲ್ಲಿ, ಈ ರೀಜನಲ್ ಕಾನ್ಫ್ಲಿಕ್ಟ್ನಲ್ಲಿ ಫಸ್ಟ್ ಡೇ ಒಂದು ಡಾಮಿನೆನ್ಸನ್ನು ಅಮೇರಿಕ ತೋರಿಸ್ತು, ತನ್ನ ಕೆಪಾಬಿಲಿಟೀಸನ್ನು ತೋರಿಸ್ತು. ಇರಾನ್ನ ಸರ್ವೋಚ್ಚ ನಾಯಕರ ಜೊತೆಗೆ 40-45 ಜನ ಪ್ರಮುಖರನ್ನೇ ಫಸ್ಟ್ ಡೇ ಹೊಡೆದು ಹಾಕ್ತು. ಬಟ್ ಅಮೇರಿಕಾದ ಯುದ್ಧದ ಗೋಲ್ ಬರೀ ಹೊಡೆದು ಹಾಕೋದಲ್ಲ, ಕರೆಕ್ಟ್. ಅವರ ಯುದ್ಧದ ಪೂರ್ಣವಾಗಿರ್ತಕ್ಕಂಥ ಲಕ್ಷ್ಯ ಇರತಕ್ಕಂಥದ್ದು ರಿಜಿಮ್ ಚೇಂಜ್. ಅಮೆರಿಕಾದಲ್ಲಿ ಒಂದು ಯಾವತ್ತೂ ಇದೊಂದು ಹ್ಯೂ ಆ್ಯಂಡ್ ಕ್ರೈ ಇರುತ್ತೆ, ರಿಜಿಮ್ ಚೇಂಜ್ ಅಂತಕ್ಕಂಥದ್ದು. ಸೊ ಇರಾನ್ನಲ್ಲೂ ಕೂಡ ನಾವು ರಾಜಸತ್ತೆಯ ಪರಿವರ್ತನೆ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ, ನಮಗೆ ಯಾರನ್ನು ಬೇಕೋ ಅವ್ರನ್ನ ತಂದು ಕೂರಿಸ್ತೀವಿ ಅನ್ನೋದು ಅಮೇರಿಕನ್, ಸ್ಪೆಷಲಿ ಡೊನಾಲ್ಡ್ ಟ್ರಂಪ್ರ ಯುದ್ಧದ ಗೋಲ್ ಆಗಿತ್ತು. ಓಕೆ, ಇಸ್ರೇಲ್ನ ಯುದ್ಧದ ಗೋಲ್ ಕೂಡ ಅದೇ ಆಗಿತ್ತು. ಯಾವುದೇ ಕಾರಣಕ್ಕೂ ಕೂಡ ಇರಾನ್ನಲ್ಲಿ ಯಾವ ರಿಜೀಮ್, ಯಾವ ಸೈದ್ಧಾಂತಿಕ ಹಿನ್ನೆಲೆಯ ರಿಜೀಮ್ ಇದೆಯೋ ಆ ರಿಜೀಮ್ ಇರಬಾರ್ದು. ಹೊಸದೊಂದು ರಾಜಸತ್ತೆಯನ್ನು ನಾವು ತಂದು ಇರಾನ್ನಲ್ಲಿ ಕೂರಿಸಿದರೆ ನಮಗೆ ತಕ್ಷಣಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇರಾನಿನ ಜೊತೆಗಿನ ಕಾನ್ಫ್ಲಿಕ್ಟ್ನಲ್ಲಿ ಒಂದು ದೊಡ್ಡ ಹೆಜ್ಜೆ ಮುಂದಿಟ್ಟಂತಾಗತ್ತೆ ಅಂತಕ್ಕಂಥದ್ದು ಇಸ್ರೇಲ್ನ ಒಟ್ಟಾರೆ ಕ್ಯಾಲ್ಕುಲೇಷನ್ ಆಗಿತ್ತು. ಬಟ್ ಇರಾನ್ನ ಕ್ಯಾಲ್ಕುಲೇಷನ್ನಲ್ಲಿ ಅವರೆಲ್ಲೂ ವಾರ್ನಲ್ಲಿ ನಾವು ಅಮೇರಿಕಾನ ಡಾಮಿನೆಂಟ್ ಮಾಡ್ತೀವಿ ಅಂತಕ್ಕಂಥದ್ದಿಲ್ಲ, ಯಾಕಂದರೆ ಅದು ಸಾಧ್ಯವೂ ಇಲ್ಲ. ಹೌದು, ರೆಸಿಸ್ಟೆನ್ಸ್ ತೋರಿಸ್ಬೇಕಷ್ಟೇ. ಬಟ್ ಆ ರೆಸಿಸ್ಟೆನ್ಸನ್ನು ಏನು ತೋರಿಸ್ತಾ ಇದ್ದಾರೆ ಇವತ್ತು 12ನೇ 13ನೇ ದಿನಕ್ಕೆ ಯುದ್ಧ ಕಾಲಿಟ್ಟಾಗಲೂ ಕೂಡ ಏನು ಆ ರೆಸಿಸ್ಟೆನ್ಸನ್ನು ಇರಾನ್ ತೋರಿಸ್ತಾ ಇದೆ, ಆ ಕೆಪಾಬಿಲಿಟೀಸನ್ನು ಇರಾನ್ ತೋರಿಸ್ತಾ ಇದೆ. ನೀವು 9 ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ ನೀವು, ಅಂದರೆ ಇದು ಮೊದಲ ಯುದ್ಧ ಅನಿಸುತ್ತೆ ಈ ರೀತಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಫುಟ್ ಆನ್ ಗ್ರೌಂಡ್ನ ಪ್ರಶ್ನೆಯೇ ಇಲ್ಲ. ಭಾರತ ಪಾಕಿಸ್ತಾನದ ಯುದ್ಧದಲ್ಲೂ ಅದನ್ನು ನಾವು ನೋಡಿದ್ವಿ. ಬಟ್ ಭಾರತ ಪಾಕಿಸ್ತಾನದ ಯುದ್ಧದಲ್ಲಿ ಎಲ್ಲೂ ಕೂಡ ಗೋಲ್ ರಿಜಿಮ್ ಚೇಂಜ್ ಆಗಬೇಕು, ನಮಗೆ ಬೇಕಾದವರು ಪಾಕಿಸ್ತಾನದ ಅಧ್ಯಕ್ಷರಾಗಬೇಕು ಅಂತಕ್ಕಂಥ ಇರಲಿಲ್ಲ, ಇಂಪ್ರಾಕ್ಟಿಕಲ್ ಗೋಲೇ ಇರಲಿಲ್ಲ. ಹೌದು. ಇಲ್ಲಿ ಅಮೇರಿಕಾದ ಗೋಲ್ ಏನಿತ್ತು, ನಾವು ಬಂಬಾರ್ಡಿಂಗ್ ಮಾಡ್ತೀವಿ, ಇರಾನ್ ಹೆದರುತ್ತೆ, ಸರ್ವೋಚ್ಚ ನಾಯಕನನ್ನು ಕಳೆದುಕೊಂಡಾಗ ಒಂದು ಅರಾಜಕತೆ ಸೃಷ್ಟಿಯಾಗುತ್ತೆ, ಇರಾನ್ ಮಾತುಕತೆಗೆ ಬರುತ್ತೆ, ನಮಗೆ ಬೇಕಾದವರೊಬ್ಬರನ್ನು ನಾವು ಕೂರಿಸ್ತೀವಿ ಅಂತಕ್ಕಂಥದ್ದು ಡೊನಾಲ್ಡ್ ಟ್ರಂಪ್ರ ಉದ್ದೇಶ ಆಗಿತ್ತು. ಆ ಉದ್ದೇಶಕ್ಕೂ ಕಾರಣ ಏನಿತ್ತು? ಆದರೆ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಪ್ರಶಾಂತ್, ಇಲ್ಲಿ ತನಕ ಬರೀ ಏರ್ ಸ್ಟ್ರೈಕ್ನಿಂದ ಯಾವ ದೇಶದಲ್ಲೂ ರೆಜಿಮ್ ಚೇಂಜ್ ಮಾಡೋದಕ್ಕಾಗಿಲ್ಲ. ಅನ್ಲೆಸ್ ಬೂಟ್ಸ್ ಆನ್ ಗ್ರೌಂಡ್ ಮಾಡದೆ ರೆಜಿಮ್ ಚೇಂಜ್ ಎಲ್ಲೂ ಆಗಿಲ್ಲ ಇನ್ನೂ. ಬಟ್ ಇದನ್ನು ಡೊನಾಲ್ಡ್ ಟ್ರಂಪ್ಗೆ ತಿಳಿಸಿ ಹೇಳೋರು ಯಾರು? ಪ್ರಶ್ನೆ ಅಲ್ಲೇ ಇದೆ ಅಲ್ವಾ? ಮತ್ತು ಈ ದಾಳಿಯನ್ನು ಯಾಕೆ ಡೊನಾಲ್ಡ್ ಟ್ರಂಪ್ ನಡೆಸ್ತಾ ಇದ್ದಾರೆ? ರಷ್ಯಾ ಉಕ್ರೇನ್ ಯುದ್ಧದ ನಂತರದ ಪರಿಸ್ಥಿತಿಯಲ್ಲಿ ಅಮೇರಿಕಾದ ಸ್ಟ್ಯಾಂಡಿಂಗ್ ಇನ್ ಜಿಯೋಪಾಲಿಟಿಕ್ಸ್ ಕಡಿಮೆ ಆಗಿತ್ತು. ಹೌದು ಹೌದು. ಮತ್ತು ಇಡೀ ಗ್ಲೋಬಲೈಸೇಷನ್ನ ವ್ಯಾಪಕ ಪ್ರಮಾಣದ ಫಲಗಳು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಸಿಗ್ತಾ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಜಿಯೋ ಎಕನಾಮಿಕ್ ದೃಷ್ಟಿಯಿಂದ ಕೂಡ ಅಮೇರಿಕಾದ ಸ್ಟ್ಯಾಂಡಿಂಗ್ನಲ್ಲಿ ಇಳಿಕೆ ಆಗಿತ್ತು. ಪ್ರಾಯಶಃ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಡೈರೆಕ್ಟ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಜೋ ಬೈಡನ್ ಅಮೇರಿಕಾದ ಮೊದಲ ಅಧ್ಯಕ್ಷರು ಅನ್ಸುತ್ತೆ ತುಂಬ ವೀಕ್ ಪ್ರೆಸಿಡೆಂಟ್ ಆಗಿ ಕಂಡಿದ್ರು. ಕರೆಕ್ಟ್. ಸೊ ಆ ಸ್ಟ್ಯಾಂಡಿಂಗನ್ನು ಪುನರಪಿ ಪ್ರತಿಷ್ಠಾಪಿಸುವುದಕ್ಕೋಸ್ಕರ ಅಮೇರಿಕ ಈ ಯುದ್ಧದಲ್ಲಿ ಇಳಿದಿದೆ, ಅಥವಾ ಇಸ್ರೇಲ್ ಅಮೇರಿಕನ್ನ ಕನ್ವಿನ್ಸ್ ಮಾಡಿ ಯುದ್ಧದಲ್ಲಿ ಇಳಿಸಿದೆ ಅಂತಕ್ಕಂಥದ್ದು ಸ್ಪಷ್ಟ. ಹಾಗಾಗಿ ಇರಾನ್ದಲ್ಲಿ ಒಂದು ವೇಳೆ ರಿಜಿಮ್ ಚೇಂಜ್ ಆಗದೇ ಇದ್ದಾಗ ಮೊದಲ ಮುಖಭಂಗ ಆಗೋದು ಅಮೇರಿಕಕ್ಕೆ. ಹೌದು. ಆ ಮುಖಭಂಗವನ್ನು ತಪ್ಪಿಸ್ಕೊಳ್ಳಿಕ್ಕೆ ಡೊನಾಲ್ಡ್ ಟ್ರಂಪ್ ಬೇರೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೂ ಕೂಡ ನೆಗೋಷಿಯೇಷನ್ ಮಾಡಿಸ್ಲಿಕ್ಕೆ ಮತ್ತು ನೆಗೋಷಿಯೇಷನ್ಗೆ ಇರಾನ್ ತಯಾರಿಲ್ಲ. ಅಕ್ಕಪಕ್ಕದ ರಾಷ್ಟ್ರಗಳು ಕೂಡ ಇವತ್ತಿನ ಸ್ಥಿತಿಯಲ್ಲಿ ಪೂರ್ತಿಯಾಗಿ ನಾವು ಈಗ ಒಮಾನ್ ಏನೊಂದು ರೋಲನ್ನು ಪ್ಲೇ ಮಾಡ್ತಿತ್ತು, ಫೆಸಿಲಿಟೇಟ್, ಆ ರೋಲನ್ನು ಮತ್ತೊಂದು ಪ್ಲೇ ಮಾಡುವ ಪ್ರಯತ್ನವನ್ನು ಮಾಡ್ತು. ಆದರೆ ಇರಾನ್ ಇವತ್ತಿನ ಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಾತುಕತೆಗೆ ತಯಾರಿಲ್ಲ, ನಂಬರ್ 1.
ಅಲ್ಲ, ದೇ ಹ್ಯಾಡ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಲ್ಲ, ಹೆಂಗೆ ಮಾತುಕತೆಗೆ ಬಂದ್ಬಿಡ್ತಾರೆ? ಎರಡು ಮಾತುಕತೆಗಳ ಯುದ್ಧ ಆಯಿತು. ಹೌದು. ಮೊದಲ ಮಾತುಕತೆಯ ನಂತರ ಅಮೆರಿಕ ಬಂಕರ್ ಬಸ್ಟ್ ಬಾಂಬನ್ನು ಎಸೆಯಿತು. ಎರಡನೇ ಮಾತುಕತೆಯ ನಡುವಿನಲ್ಲೇ ಈ ದಾಳಿ ನಡೆದಿದೆ. ಹೀಗಿರುವಾಗ ನನಗನ್ಸುತ್ತೆ ಅಜಿತ್, ಒಂದು ಫೇಸ್ ಸೇವಿಂಗ್ ಫಾರ್ಮುಲಾ ಅಮೆರಿಕದ ಬಳಿ ಕೂಡ ಇಲ್ಲ. ಇರಾನ್ ಕೂಡ ಈಗ ನೀವು ಮಾತುಕತೆ ಕೂತ ತಕ್ಷಣ ಅಮೆರಿಕ ಏನು ಹೇಳುತ್ತೆ, ನಾವು ಹೇಳಿದ್ದನ್ನು ಕೇಳಿ ಅಂತ ಹೇಳುತ್ತೆ. ಹೌದು. ಯುನಿಲ್ಯಾಟ್ರಲ್ ಸೀಸ್ ಫೈರ್ ಒಂದು ವೇಳೆ ಅಮೆರಿಕ ಇಸ್ರೇಲ್ ಘೋಷಿಸಿದ್ರೆ ಯುದ್ಧ ನಿಲ್ಬಹುದು. ಬಟ್ ಯುನಿಲ್ಯಾಟ್ರಲ್ ಸೀಸ್ ಫೈರ್ ಘೋಷಿಸಿದಾಗ ಮಿಡ್ಲ್ ಈಸ್ಟ್ನಲ್ಲಿ ಪ್ರಮುಖವಾಗಿ ಅಮೆರಿಕದ ಸ್ಟ್ಯಾಂಡಿಂಗ್ ನ್ಯಾಚುರಲಿ ಡೌನ್ ಬರುತ್ತೆ. ಹೌದು. ಸೌದಿ ಅರೇಬಿಯಾ, ಕತಾರ್, ಯು ಎ ಇ ನಂಥ ಒಂದು ಅಮೇರಿಕನ್ ಫ್ರೆಂಡ್ಸ್ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಇರಾನ್ ಈ ಪರಿಯ ಬಾಂಬ್ಗಳನ್ನು ಎಸೆದ್ರೂ ಕೂಡ ಅಮೆರಿಕಕ್ಕೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ಟ್ರೇಟ್ ಆಫ್ ಹಾರ್ಮೂಜನ್ನು ಇರಾನ್ ಹಿಚಕ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ ಅಮೆರಿಕ ಬರೀ ವರ್ಬಲ್ ಥ್ರೆಟ್ಸ್ಗಳನ್ನು ಕೊಡ್ತಾ ಇದೆ, ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅನೇಕ ಬಾರಿ ಹಿಂಗಾಗತ್ತೆ. ಆನೆ ಮತ್ತು ಇರುವೆಯ ಯುದ್ಧದ ಕಥೆಯನ್ನು ನಾವು ನೋಡಿದ್ದೀವಲ್ವಾ? ಹೌದು. ಪ್ರಾಯಶಃ ನೀವು ಪ್ಯಾರಲನ್ಸನ್ನು ಇಲ್ಲಿ ಎಳಿಬಹುದು. ಯಾಕಂದರೆ ಅಮೆರಿಕ ಮಿಲಿಟರಿಯಿಂದ ಪೊಲಿಟಿಕಲಿ ಆರ್ಥಿಕವಾಗಿ ಒಂದು ದೊಡ್ಡ ಮಹಾಶಕ್ತಿ. ಆದರೆ ಇರಾನ್ನಲ್ಲಿ ಆನ್ ಗ್ರೌಂಡ್ ಬೂಟ್ಸನ್ನು ಕಳಿಸಿ, ಸೈನಿಕರನ್ನು ಕಳಿಸಿ ರಿಜಿಮ್ ಚೇಂಜ್ ಮಾಡ್ತಕ್ಕಂಥ ಪುಟ್ಟ ರಾಷ್ಟ್ರ ಇರಾನ್ ಅಲ್ಲ. ಅಥವಾ ಇರಾನ್ಗೆ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಭಯಂಕರ ಶತ್ರುಗಳಿದ್ದಾರೆ, ಇರಾನ್ನಲ್ಲೇ ಬಂಡುಕೋರರಿದ್ದಾರೆ, ಅವ್ರನ್ನ ಉಪಯೋಗಿಸ್ತೀವಿ ಅನ್ನುವ ಸ್ಥಿತಿಯಲ್ಲಿಲ್ಲ. ಇರಾನ್ ವಿಪಕ್ಷಗಳು ಕೂಡ ಅಮೆರಿಕಕ್ಕೆ ಬೆಂಬಲವನ್ನು ಕೊಡ್ತಾ ಇಲ್ಲ. ಹೌದು. ಈಗ ಒಂದಷ್ಟು ಅಸಮಾಧಾನ ಇತ್ತು, ಅವರೇನು ಆಯುಧಗಳನ್ನು ಹಿಡ್ಕೊಂಡು ರೆಜಿಮ್ ವಿರುದ್ಧ ಬೀದಿಗಿಳಿಯುವಂಥವ್ರಲ್ಲ. ದಟ್ ಈಸ್ ಅ ಪೊಲಿಟಿಕಲ್ ಅಸಮಾಧಾನ. ದಟ್ಸ್ ಓಕೆ. ಅದು ಎಲ್ಲ ಕಡೆ ಇರುತ್ತೆ. ಬಟ್ ಅಫ್ಘಾನಿಸ್ತಾನದಲ್ಲಿ ಯಾವ ಮಟ್ಟದ ಅಸಮಾಧಾನ ಇತ್ತು? ಅಫ್ಘಾನಿಸ್ತಾನದಲ್ಲಿ ನೀವು ಅಮೆರಿಕ ಬಂಬಾರ್ಡಿಂಗ್ ಶುರು ಮಾಡಿದಾಗ ತಾಲಿಬಾನ್ಗೆ ವಿರುದ್ಧವಾಗಿ ಅಲ್ಲಿ ಬಂಡುಕೋರ ಶಕ್ತಿಗಳಿದ್ವು. ಕರೆಕ್ಟ್. ಇರಾಕ್ನಲ್ಲಿ ಆ ಬಂಡುಕೋರ ಶಕ್ತಿಗಳಿದ್ವು. ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಸದ್ದಾಂ ಹುಸೇನ್ ಬಿದ್ದ ತಕ್ಷಣ ಒಂದು ರೀತಿಯ ತಲ್ಲಣ ಇತ್ತು, ಒಂದು ರೀತಿಯ ಸಂತೋಷ ಇತ್ತು. ಎಸ್. ಆದರೆ ಇರಾನ್ನಲ್ಲಿ ಆ ಪರಿಸ್ಥಿತಿ ಕಾಣ್ತಾ ಇಲ್ಲ. ಅದು ಅಮೆರಿಕಕ್ಕೆ ಚಿಂತೆಗೀಡು ಮಾಡಿದೆ. ನನಗನ್ಸುತ್ತೆ ಅಜಿತ್, ಇದು ಎಷ್ಟು ದಿನ ಮುಂದುವರಿಯುತ್ತೆ ಅಂತಕ್ಕಂಥದ್ದು ಒಂದು ಕಡೆ. ಆದರೆ ಇದು ಮುಂದುವರೆದ್ರೆ ಇರ್ತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ಥ್ರೆಟ್ಗಳ ಕಾರಣದಿಂದಾಗಿ ವೈ ಇರಾನ್ ಹ್ಯಾಸ್ ಕ್ಲೋಸ್ ದ ಸ್ಟ್ರೇಟ್ ಆಫ್ ಹಾರ್ಮೂಸ್ ಫಾರ್ ವೆರಿ ಸಿಂಪಲ್ ರೀಸನ್ ದ್ಯಾಟ್ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಆರ್ಥಿಕವಾಗಿರ್ತಕ್ಕಂಥ ಹೊಡೆತ ಬಿದ್ದಾಗ ಅವು ಅಮೆರಿಕದ ವಿರುದ್ಧ ತಿರುಗ್ತವೆ ಅಥವಾ ಅಮೆರಿಕಕ್ಕೆ ಬುದ್ಧಿ ಮಾತು ಹೇಳ್ತವೆ ಅನ್ನುವ ಕಾರಣಕ್ಕೂ. ಹೌದು. ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ ಯಾಕೆ ಇರಾನ್ ದಾಳಿಯನ್ನು ನಡೆಸಿದೆ? ದಾಳಿ ನಡೆಸಿದಿರೋ ಪ್ರಮುಖವಾಗಿರ್ತಕ್ಕಂಥ ಕಾರಣ, ನೀವು ಅಮೆರಿಕನ್ ಅಸೆಟ್ಸ್ಗಳನ್ನು, ಅಮೆರಿಕನ್ ಬೇಸ್ಗಳನ್ನು ಇಲ್ಲಿ ಇಟ್ಕೊಂಡಿದ್ದೀರಿ. ಒಂದು ವೇಳೆ ನಿಮ್ಮ ರಾಷ್ಟ್ರಗಳು ಸುರಕ್ಷಿತವಾಗಿರಬೇಕಾದ್ರೆ ಆ ಬೇಸ್ಗಳನ್ನು ಇಲ್ಲಿ ಇಡಬೇಡಿ ಅನ್ನೋದನ್ನು ಅಮೆರಿಕಕ್ಕೆ ಬುದ್ಧಿ ಮಾತು ಹೇಳಿ, ಅಥವಾ ಇರಾನ್ ಮೇಲಿನ ಯುದ್ಧವನ್ನು ನಿಲ್ಲಿಸಿ ಅಂತಕ್ಕಂಥದ್ದನ್ನು ಅಮೆರಿಕಕ್ಕೆ ಹೇಳಿ ಅನ್ನೋದನ್ನು ಮಾತ್ರ ಇರಾನ್ನ ಒಂದು ಸ್ಟ್ರಾಟಜಿಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕರೆಕ್ಟ್. ನನಗನ್ಸುತ್ತೆ ಅಜಿತ್, ಈ ಇಡೀ ಹೋರಾಟದಿಂದ ಅಮೆರಿಕ ಗಳಿಸಿದ್ದೇನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಇಸ್ರೇಲ್ ಗಳಿಸಿದ್ದೇನು ಅಂತಕ್ಕಂಥದ್ದು ನಿಮ್ಗೆ ಸ್ಟ್ರಾಟಜಿಕಲಿ ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಐದರ್ ಇರಾನ್ ಕ್ಯಾನ್ ಗೋ ಆಲ್ ಥ್ರೋಟಲ್ ವಾರ್ ಅಗೇನ್ಸ್ಟ್ ಇಸ್ರೇಲ್, ಅವ್ರು ಇಲ್ಲಪ್ಪ ಇದು ಮುಂದುವರಿತಾ ಇದ್ರೆ ನಮಗೂ ಉಳಿಗಾಲ ಇಲ್ಲ, ಅವ್ರಿಗೂ ಉಳಿಗಾಲ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಒಂದು ಸೀಸ್ ಫೈರು ಆಗ್ಬಹುದು. ಕರೆಕ್ಟ್. ಬಟ್ ಅಮೆರಿಕ ದೃಷ್ಟಿಯಿಂದ ನೋಡಿದಾಗ ಅಮೆರಿಕ ಈ ಅರ್ಧ ಯುದ್ಧವನ್ನು ಮಾಡಿ ಸಾಧಿಸಿದ್ದೇನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಹೀಗಾಗಿ ನೀವು ನೆಗೋಷಿಯೇಷನ್ ಮಾಡಿದರೂ ಕೂಡ ಯುನಿಲ್ಯಾಟ್ರಲ್ ಸೀಸ್ ಫೈರ್ ಮಾಡಬೇಕು. ನೀವು ಇಷ್ಟು ದಿನ ಹೇಳ್ತಿದ್ರಿ ರಿಜಿಮ್ ಚೇಂಜ್ ಆಗುತ್ತೆ, ಇರಾನ್ ಯಾವ ರೀತಿ ಯೋಚಿಸ್ತಾ ಇತ್ತೋ ಆ ರೀತಿ ನಾವು ಯೋಚನೆ ಮಾಡ್ಲಿಕ್ಕೆ ಬಿಡಲ್ಲ. ಹೌದು. ಹೀಗಿರುವಾಗ ಏನಂತ ನೆಗೋಷಿಯೇಷನ್ ಅಮೆರಿಕ ಮಾಡುತ್ತೆ? ಕರೆಕ್ಟ್. ಅದು ನನಗನ್ಸುತ್ತೆ ಅಮೆರಿಕಕ್ಕೆ ಒಂದು ಫೇಸ್ ಸೇವಿಂಗು ಕೂಡ ಬೇಕಾಗಿದೆ. ಆ ಕಾರಣದಿಂದ ಡೊನಾಲ್ಡ್ ಟ್ರಂಪ್ ಒಂದು ಕಡೆ ಹೇಳ್ತಾರೆ ನಾವು ನೆಗೋಷಿಯೇಟ್ ಮಾಡ್ತಿದ್ದೀವಿ, ಇನ್ನೊಂದು ಕಡೆ ಹೇಳ್ತಾರೆ ಇನ್ನೊಂದು 1000 ಬಾಂಬ್ ಎಸಿತೀವಿ, ಇಡೀ ಅವ್ರ ನೇವಲ್ ಬೇಸನ್ನು ನಾವು ಪೂರ್ತಿಯಾಗಿ ಧ್ವಸ್ತಗೊಳಿಸ್ತೀವಿ ಅಂತಕ್ಕಂಥದ್ದನ್ನು ಅಮೆರಿಕ ಹೇಳ್ತಾ ಇದೆ. ಬಟ್ ಸಣ್ಣ ರಾಷ್ಟ್ರವನ್ನು ಅಜಿತ್, ಅಂತ ಒಂದು ದೊಡ್ಡ ರಾಷ್ಟ್ರ ಕೇವಲ ಸೈನಿಕ ಸಾಮರ್ಥ್ಯದಿಂದ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ಉದಾಹರಣೆ ಅಲ್ವಾ? ಕರೆಕ್ಟ್. ಹೌದು. ಅಂದರೆ ಇವತ್ತು ಇರಾನ್ ಯಾವುದೇ ಹಂತದಲ್ಲೂ ಇಸ್ರೇಲ್ ಮೇಲೆ ಡಾಮಿನೇಟ್ ಮಾಡೋದಾಗಲಿ, ಅಮೆರಿಕಾದ ಮೇಲೆ ಡಾಮಿನೇಟ್ ಮಾಡೋದಾಗಲಿ ಸಾಧ್ಯ ಆಗಲ್ಲ. ನಾವು ಅನೇಕ ಬಾರಿ ಹೇಳ್ತೀವಿ ನೋಡಿ, ನಾವೆಲ್ಲ ಕಾಲೇಜ್ನಲ್ಲಿ ಇದ್ದಾಗ ಹೇಳ್ತಿದ್ವಿ, ಭಾಳ ದೊಡ್ಡ ಕಾಲೇಜ್ನಲ್ಲಿ ಬಲಶಾಲಿ ಇದ್ದಾನಂದ್ರೆ ಅವ್ನು 10 ಹೊಡೆದ್ರೆ ನಾ 2 ಹೊಡಿತೀನಿ, ಆ 2 ಹೊಡೆದಿದ್ದು ಸಾಕು ಅವ್ನಿಗೆ ಅಸಹ್ಯ ಆಗುತ್ತೆ ಅಂತ ಹೇಳ್ತಿದ್ವಿ. ಕರೆಕ್ಟ್ ಅಲ್ವಾ? ಹೌದು. ಅದೇ ರೀತಿಯ ಸ್ಥಿತಿಯಲ್ಲಿ ಇವತ್ತು ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ನ ಯುದ್ಧ ಬಂದು ನಿಂತಿದೆ. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್
ಕರೋನಾ ನಂತರದ ಸಂದರ್ಭದಲ್ಲಿ ಆರ್ಥಿಕ ಸ್ಥಿತಿ ಸ್ವಲ್ಪ ಚೇತರಿಸ್ಕೊಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಡಿಸ್ರಪ್ಷನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಯುದ್ಧದ ಪರಿಣಾಮಗಳು ಡೆವಲಪಿಂಗ್ ಕಂಟ್ರೀಸ್ ಮೇಲೇನು, ಈ ಯುದ್ಧದ ಪರಿಣಾಮಗಳು ಏಷ್ಯನ್ ಕಂಟ್ರೀಸ್ ಮೇಲೇನು, ಇನ್ಕ್ಲೂಡಿಂಗ್ ಚೈನಾ, ರಷ್ಯಾ, ಇಂಡಿಯಾ, ಈ ದೇಶಗಳ ಮೇಲೆ ಈ ಪರಿಣಾಮಗಳು ಏನು ಅಂತಕ್ಕಂಥದ್ದನ್ನು ಭಾಳ ಕೇರ್ಫುಲ್ಲಿ ನೋಡಬೇಕಾಗತ್ತೆ. ಯಾಕಂದರೆ ಅಮೇರಿಕಕ್ಕೆ ಇದರಿಂದ ಭಾಳ ದೊಡ್ಡ ಏನೋ ಮುಖಭಂಗ ಆಗುತ್ತೆ, ಬಟ್ ಆರ್ಥಿಕ ನಷ್ಟ ಆಗುತ್ತಾ ಅಮೇರಿಕಕ್ಕೆ ಮುಂದಿನ ದಿನಗಳಲ್ಲಿ ನೋಡಬೇಕು. ಅಥವಾ ಜಿಯೋಪೊಲಿಟಿಕಲ್ ಇಡೀ ಇಕ್ವೇಷನ್ಸೇ ಯುದ್ಧದ ನಂತರ ಒಂದು ವೇಳೆ ಅಮೆರಿಕ ಯುದ್ಧದಲ್ಲಿ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಹೋದರೆ ಜಿಯೋಪೊಲಿಟಿಕಲ್ ಇಕ್ವೇಷನ್ಸ್ ಚೇಂಜ್ ಆಗ್ತಾವ, ಸಮೀಕರಣಗಳು ಚೇಂಜ್ ಆಗ್ತಾವ. ವಿ ಶುಡ್ ವಾಚ್. ಯಾಕಂದರೆ ಈ ಯುದ್ಧ ಇಷ್ಟು ದಿನಗಳ ಕಾಲ ಇರಾನ್ ಸಸ್ಟೈನ್ ಮಾಡ್ತಿದೆ ಅಂತಂದರೆ ರಷ್ಯಾ ಮತ್ತು ಚೈನಾ ಕೂಡ ಸುಮ್ಮನೆ ಕುಳಿತಿಲ್ಲ ಅನ್ನೋದರ ಅರ್ಥ ಅದು. ಹೌದು, ರಷ್ಯಾ ಚೈನಾ ವೆಪನ್ಸ್ಗಳು ಆಕ್ಟಿವ್ ಆಗಿ ಅಲ್ಲಿಗೆ ರೀಚ್ ಆಗದೆ ಹೋದರೆ ಇಷ್ಟು ದಿವಸ ಯುದ್ಧ ಸಸ್ಟೈನ್ ಆಗ್ತಿರ್ಲಿಲ್ಲ. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಅಮೆರಿಕಾದ ಪಾತ್ರವನ್ನು ನಾವು ಹೆಂಗೆ ನೋಡ್ತಾ ಇದ್ವೋ, ಇರಾನಿನ ಈ ರೆಸಿಸ್ಟೆನ್ಸ್ನಲ್ಲಿ ರಷ್ಯಾ ಮತ್ತು ಚೈನಾದ ಪಾತ್ರ ಉಂಟಾ? ಪಾತ್ರ ಇದ್ದರೆ ಮುಂಬರುವ ದಿನಗಳಲ್ಲಿ ವಿದೌಟ್ ಚೈನಾಸ್ ಆ್ಯಂಡ್ ರಷ್ಯಾಸ್ ಡೈರೆಕ್ಷನ್ ಇರಾನ್ ಹೋಗೇನು ಯುನಿಲ್ಯಾಟ್ರಲಿ ಸೀಸ್ ಫೈರ್ ಮಾಡ್ಕೊಳ್ಳಲ್ಲ. ಆ ಸಂದರ್ಭದಲ್ಲಿ ಅಮೆರಿಕಾದ ಸ್ಥಿತಿ ಏನಾಗುತ್ತೆ? ದಟ್ ಈಸ್ ಇಂಟ್ರೆಸ್ಟಿಂಗ್ ಟು ವಾಚ್ ಅಂತ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.